ಗಣಿಧಣಿ ಜೈಲು ವಾಸಕ್ಕೆ 1 ವರ್ಷ. ಇನ್ನು ಯಾರ್ಯಾರು ಸೆರೆಮನೆ ಸೇರ್ತಾರೆ? ರೆಡ್ಡಿ ಇಲ್ಲದ ಬಳ್ಳಾರಿ ಹೇಗಿದೆ ಗೊತ್ತಾ? ಇದುವೇ ಈ ಹೊತ್ತಿನ ವಿಶೇಷ ಜೈಲು ಜನಾರ್ದನ. ಗಣಿನಾಡು ಬಳ್ಳಾರಿ ಭವಿಷ್ಯದ ಉಕ್ಕಿನ ರಾಜಧಾನಿ ಅಂತಲೇ ಬಿಂಬಿತವಾಗಿತ್ತು. ಇಲ್ಲಿನ ಹಿಡಿ ಮಣ್ಣಿಗೂ ಚಿನ್ನದ ಬೆಲೆ ಇದೆ. ಆ ಕಾರಣದಿಂದಲೇ ಇಲ್ಲಿನ ಮಣ್ಣು ಮಾರಿ ಕೋಟಿ ಕೋಟಿ ಗಳಿಸಿದವರು ಇದ್ದಾರೆ. ಈ ಮಣ್ಣಿನಿಂದಲೇ ಕರ್ನಾಟಕ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಅನ್ನೋ ಕಿಂಗ್ ಮೇಕರ್ಗಳು ಹುಟ್ಟುಕೊಂಡಿದ್ದು. ಅಂದಹಾಗೆ ಇವತ್ತಿಗೆ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗಿ 1 ವರ್ಷ. ಆ ಹಿನ್ನೆಲೆಯಲ್ಲಿ ಇಲ್ಲಿದೆ ನೋಡಿ ಒಂದು ಡೀಟೇಲ್ ರಿಪೋರ್ಟ್. ಕರ್ನಾಟಕದಲ್ಲಿ ಗಣಿಗಾರಿಕೆ ಮತ್ತೆ ಮೈಕೊಡವಿ ನಿಲ್ಲಲಿದೆ. ಬರೋಬ್ಬರಿ 13 ತಿಂಗಳಿಂದ ಸ್ತಬ್ಧಗೊಂಡಿದ್ದ ಗಣಿಗಾರಿಕೆಗೆ ಮರುಜೀವ ಬಂದಿದೆ. ಸುಪ್ರೀಂ ಕೋರ್ಟ್ ರಾಜ್ಯದ 3 ಜಿಲ್ಲೆಗಳಲ್ಲಿ ಷರತ್ತುಬದ್ಧ ಗಣಿಗಾರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಹೇರಲಾಗಿದ್ದ ನಿಷೇಧವನ್ನ ಹಿಂಪಡೆದಿರೋದ್ರಿಂದ 18 ಗಣಿ ಕಂಪನಿಗಳು ನಿಟ್ಟುಸಿರು ಬಿಟ್ಟಿವೆ. ಗಣಿಗಾರಿಕೆಗೆ ಸಿಕ್ತು ಗ್ರೀನ್ ಸಿಗ್ನಲ್. ರೆಡ್ಡಿಗೆ ಇನ್ನೂ ಸಿಕ್ಕಿಲ್ಲ ಬೇಲ್. ಹೌದು, ಗಣಿನಾಡಿನಲ್ಲಿ ಮತ್ತೆ ಜೆಸಿಬಿ ಹಾಗೂ ಗಣಿ ಲಾರಿಗಳ ಸದ್ದು ಕೇಳಿಸಲಿದೆ. ಮೈನಿಂಗ್ಗೆ ಅನುಮತಿ ಸಿಕ್ಕಿರೋದು ಗಣಿ ಕಂಪನಿಗಳು, ಕಾರ್ಮಿಕರು ನಿಟ್ಟುಸಿರು ಬಿಡುವಂತಾಗಿದೆ. ಅಂದಹಾಗೆ ಬರೋಬ್ಬರಿ 1 ವರ್ಷದ ಹಿಂದೆ ಜೈಲು ಸೇರಿದ್ದು ಗಣಿಧಣಿ ಜನಾರ್ದನ್ ರೆಡ್ಡಿ. ಆದರೆ ಬಳ್ಳಾರಿಯ ಗಣಿಧಣಿಗೆ ಇದುವರೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಇಂದಿಗೂ ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಆಗರ್ಭ ಶ್ರೀಮಂತ. ವೈಭವೋಪೇತ ಬಂಗಲೆ, ಓಡಾಡೋಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಿದೇಶಿ ಕಾರುಗಳು, ಹೈಟೆಕ್ ಸೆಕ್ಯೂರಿಟಿ, ಹಾರಾಡಲು ಹೆಲಿಕಾಪ್ಟರ್, ಐಷಾರಾಮಿ ಬಸ್ ಸೇರಿದಂತೆ ಕುಬೇರನ ಹಾಗೆ ಬದುಕಿದ ಜನಾರ್ದನ್ ರೆಡ್ಡಿ ಸದ್ಯ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿಯೇ ಇದ್ದಾರೆ. 4 ಕೋಣೆ ನಡುವೆ ಚಾಪೆ ಮೇಲೆ ಮಲಗೋ ಪರಿಸ್ಥಿತಿ ಅವರದ್ದು. ಹೇಗಿದ್ರು ಹೇಗಾದ್ರು ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಅಕ್ರಮ ಗಣಿ ಆರೋಪ, ತೆರಿಗೆ ವಂಚನೆ ಸೇರಿದಂತೆ ಇತರ ಆರೋಪಗಳನ್ನ ಇವರ ಮೇಲೆ ಹೊರಿಸಲಾಗಿದೆ. ರೆಡ್ಡಿ ಜೈಲಿಗೆ ಹೋಗಲು ಕಾರಣವೇನು? ಜೈಲು ಸೇರಿ 1 ವರ್ಷವಾಗಿದೆ. ಬಿಡುಗಡೆ ಭಾಗ್ಯ ಸಿಗೋದು ಯಾವಾಗ? ಬಳ್ಳಾರಿಯಲ್ಲಿ ಸಿಗೋ ಬ್ಲಾಕ್ ಗೋಲ್ಡ್ ಅನ್ನ ಅಗೆದು ರಾತ್ರೋರಾತ್ರಿ ರೆಡ್ಡಿ ಶ್ರೀಮಂತರಾಗಿ ಬಿಟ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪನೆಯ ಹಿಂದೆ ರೆಡ್ಡಿ ಬ್ರದರ್ಸ್ ಪಾತ್ರ ಮಹತ್ವದ್ದು. ಅಂತಹ ರಾಜವೈಭೋಗ ಅನುಭವಿಸಿದ ರೆಡ್ಡಿ ಸದ್ಯ ಸಿಬಿಐ ವಶದಲ್ಲಿದ್ದಾರೆ. ಜೈಲು ಸೇರಿ 1 ವರ್ಷವಾಗಿದೆ. ಯಾವಾಗ ಬಿಡುಗಡೆಯಾಗುತ್ತಾರೆ ಅನ್ನೋದು ಸಹ ಸ್ವತಃ ಅವರ ಸಹೋದರರಿಗೂ ಗೊತ್ತಿಲ್ಲ. ಆದರೆ ರೆಡ್ಡಿಗೆ ಬಳ್ಳಾರಿಯ ಸುಗ್ಗಲಮ್ಮ ದೇವಿಯ ಶಾಪ ತಟ್ಟಿದೆ ಅನ್ನೋದು ಕೆಲವರ ಮಾತು. ಸೆಪ್ಟೆಂಬರ್ 5, 2011 ರೆಡ್ಡಿ ಪಾಲಿಗೆ ಇದು ಕರಾಳ ದಿನ. ಸೆಪ್ಟೆಂಬರ್ 5ರ ಸುಂದರ ಮುಂಜಾನೆ ರೆಡ್ಡಿ ಕುಟೀರದಲ್ಲಿ ಪ್ರತ್ಯಕ್ಷವಾದ ಸಿಬಿಐ ರೆಡ್ಡಿಯನ್ನ ವಶಕ್ಕೆ ತೆಗೆದುಕೊಂಡಿತು. ಶಿಕ್ಷಕರ ದಿನಾಚರಣೆ ದಿನವೇ ರೆಡ್ಡಿ ಶಿಕ್ಷೆಗೊಳಗಾಗಿದ್ದು ವಿಶೇಷ. ಬಳ್ಳಾರಿಯ ಕುಟೀರ, ಬೆಂಗಳೂರಿನ ಮನೆ, ರೆಡ್ಡಿಗಳ ಸಹೋದರರು, ಸಂಬಂಧಿಕರು, ನೌಕರರ ಮನೆಗಳನ್ನೆಲ್ಲ ಏಕಕಾಲದಲ್ಲಿ ಜಾಲಾಡಿದ ಸಿಬಿಐ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ಹಾಕಿದೆ. ರೆಡ್ಡಿಗೆ ಜಾಮೀನು ಕೊಡಿಸೋಕೆ ವಕೀಲರ ತಂಡವೇ ಸೇರಿತ್ತಾದರೂ ಫಲಪ್ರದವಾಗಲಿಲ್ಲ. ಚಿನ್ನದ ಕುರ್ಚಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದ ರೆಡ್ಡಿಗೆ ಜೈಲಲ್ಲಿ ಸಾಮಾನ್ಯ ಕೈದಿಯಂತೆ ಬದುಕುವ ಪರಿಸ್ಥಿತಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಿರಲೇಬೇಕು. ಅದೇನೆಂದ್ರೆ ಆಂಧ್ರ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿದ್ದ ಸುಗ್ಗಲಮ್ಮ ದೇವಸ್ಥಾನವನ್ನ ರಾತ್ರೋರಾತ್ರಿ ಸ್ಫೋಟಗೊಳಿಸಲಾಗಿದೆ.
ಅದು ಕೂಡ ಸೆಪ್ಟೆಂಬರ್ ತಿಂಗಳಿನಲ್ಲಿಯೇ. ವಿಚಿತ್ರವೋ ಕಾಕತಾಳೀಯವೋ ಗೊತ್ತಿಲ್ಲ, ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗಿದ್ದು ಸೆಪ್ಟೆಂಬರ್ ತಿಂಗಳಿನಲ್ಲಿಯೇ. ಆ ದೇವಿಯ ಶಾಪದಿಂದಾಗಿ ಜನಾರ್ದನ್ ರೆಡ್ಡಿ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ ಅನ್ನೋದು ಸುಗ್ಗಲಮ್ಮ ದೇವಿಯ ಆರಾಧನೆ ಮಾಡ್ತಾ ಇದ್ದ ಜನರ ಮಾತು. ರೆಡ್ಡಿ ಜೈಲಿನಿಂದ ಹೊರಬರೋದಕ್ಕೆ ಹೇಗೆ ಹರಸಾಹಸ ಪಟ್ರೋ, ಬೇಲ್ಗಾಗಿ ನಡೆದ ಡೀಲ್ ಪ್ರಕರಣದ ಸಂಪೂರ್ಣ ಮಾಹಿತಿಯ ಜೊತೆಗೆ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದಕ್ಕೂ ಮೊದಲು ಒಂದು ಬ್ರೇಕ್.